ದೌಲತರಾಯ ತಂದೆ ಭಗವಂತರಾಯ ಪಾಟೀಲ್ ಬೋಸ್ಕಾ ಬಿ ಜೇವರ್ಗಿ ತಾಲೂಕು. ನಾನು 4/11/2088 SDA ಇದಕ್ಕೆ ಜಾಯ್ನ್ ಆದೆ. ಫುಡ್ ಆಹಾರ ಇಲಾಖೆಗೆ 293ರಲ್ಲಿ ಆಹಾರ ನಿರೀಕ್ಷೆಗಾಗಿ ಸೇವೆ ಸಲ್ಲಿಸಿದೆ. 2022ರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡಿದ್ದೇನೆ. ಜೇವರ್ಗಿಯಲ್ಲಿ ನೌಕರ ಸಂಘದ 5 ಅವಧಿಗೆ ಅಧ್ಯಕ್ಷನಾಗಿದ್ದೇನೆ, ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ. ಇದಕ್ಕಿಂತ ಮುಂಚೆ ನಾನು ರಾಜಕೀಯದಲ್ಲಿ 86ರಲ್ಲಿ ಅಂಕಲಗ ಮಂಡಲ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದೆ. ಅಂದರೆ ಹೆಗಡೆನ್ ಸರ್ಕಾರದಲ್ಲಿ ಇವರು SK ಕಾಂತ್ ಅವರು ಕಾರ್ಮಿಕ ಮಿನಿಸ್ಟರ್ ಇದ್ದರು, ಮಂಠಾಳೆ ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಬಾಗೋಡಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು. ನಾನು ಸುಮಾರು 36 ವರ್ಷ ಆಹಾರ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದೇನೆ. ಸರ್, ನೀವೀಗ ರಿಟೈರ್ಡ್ ಆಗಿದ್ದೀರಾ? ಹಾಂ. ಈಗ ಎಲ್ಲರೂ ನಿಮ್ಮ ಫ್ರೆಂಡ್ ಸರ್ಕಲಿಂದ ನೀವು ದೂರ ಆಗ್ತಾ ಇದ್ದೀರಾ, ಹೆಂಗೆ ಅನಿಸ್ತಾ ಇದೆ ಸರ್? ದೂರ ಏನು ಆಗ್ತಾ ಇಲ್ಲ, ಇವತ್ತೇ ಮತ್ತೆ ಹತ್ತಿರ ಆಗಿನವ್ರಿ. ಹಾಂ, ಸ್ವಲ್ಪ ದುಃಖ ಮತ್ತು ಅವ್ರು ಕೂಡ ಎಲ್ಲ ನಾನು ಹೆಚ್ಚಿನ ಟೈಮ್ ಕೊಡ್ಲಿಕ್ಕೆ ಅವಕಾಶ ಸಿಕ್ತು. ದುಃಖ ಅನ್ನಿಸ್ತಾ ಸರ್? ಏನು ಅನಿಸಲ್ಲ ಸರ್. ಹಾಂ, ಮತ್ತೆ ಅವ್ರು ಕೂಡ ನಾನು ಕೆಲಸ ಮಾಡ್ಲಿಕ್ಕೆ ಅನುಕೂಲ. ಮತ್ತು ನಮ್ಮ ಮಾರ್ಗದರ್ಶಕರಾದಂಥ ಸನ್ಮಾನ್ಯ ಡಿ ವಿ ಪಾಟೀಲ್ ಅವರು ಇವತ್ತಿನ ದಿವಸ ಸೇವೆಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ. ಅವರಿಗೆ ಮೊದಲಿಗೆ ನಮ್ಮೆಲ್ಲ ಸರ್ಕಾರಿ ನೌಕರ ಸಂಘದ ಪರವಾಗಿ ಅವರಿಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ಪಾಟೀಲರು ಜೇವರ್ಗಿ ತಾಲೂಕು ಮತ್ತು ಗುಲ್ಬರ್ಗದಲ್ಲಿ ತಮ್ಮದೇ ಆದಂಥ ಒಂದು ಛಾಪು ಮೂಡಿಸಿದ್ದಾರೆ. ಸುಮಾರು 36 ವರ್ಷಗಳಿಂದ ಉತ್ತಮ ಸೇವೆ, ಪ್ರಾಮಾಣಿಕ ಮತ್ತು ಹೆಸರುವಾಸಿಯಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಸತತವಾಗಿ ಇಲಾಖೆಗೆ ಯಾವುದೇ ಕೆಟ್ಟ ಹೆಸರು ಬರದಂತೆ ಆದರ್ಶವಾಗಿ ಅವರೇನಪ್ಪ ಉತ್ತಮ ಸೇವೆ ಮಾಡಿದ್ದಾರೆ. ಅದಕ್ಕೆ ದೇವರು ಅವರಿಗೆ ಇನ್ನೂ ಕೂಡ ಮುಂದೆ ಒಳ್ಳೆಯ ಆರೋಗ್ಯ ಮತ್ತು ಒಳ್ಳೆಯ ಸಂಪತ್ತು ಕೊಡಲಿ ಅಂತ ಹೇಳಿ ನಾನು ಈ ಶುಭ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸುತ್ತೇನೆ. ಕೂಡ ಅಂಥೇಳಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಜೇವರ್ಗಿ ಆಗಿದ್ದು, ಅದೆಲ್ಲದರ ಆಶೀರ್ವಾದ ಮೂಲ ಕಾರಣ ಅಂತಂದರೆ ಫಸ್ಟ್ ಮಾತಾಗಿ ನಮ್ಮ ಡಿ ವಿ ಪಾಟೀಲರು, ಗುಡುಲಾಲು ಮತ್ತು ನಮ್ಮೆಲ್ಲ ತಂಡ ಅಂತ ಹೇಳಬೇಕು. ಇವತ್ತು ನಮ್ಮ ಡಿ ವಿ ಪಾಟೀಲರು ಏನು ರಿಟೈರ್ಮೆಂಟ್ ಆಗಿದ್ದಾರೆ, ಅದು ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಖುಷಿ ಅನ್ನಿಸ್ತದೆ. ಯಾಕಂದರೆ ಇವರು ಸರ್ಕಾರಿ ಸೇವೆಯಲ್ಲಿ ಸುಮಾರು 36 ವರ್ಷಗಳ ಸರ್ಕಾರಿ ಸೇವೆಯಲ್ಲಿದ್ದು ಬಡಬಗ್ಗರಿಗಾಗಲಿ ಯಾರಿಗಾಗಲಿ ಯಾರೇ ಹೋಗಲಿ ಅವರಿಗೆಲ್ಲದೂ ಯಾವುದೇ ಕೆಲಸ ಇಲ್ಲ ಅಂತ ಕಳಿಸಿಲ್ಲ. ಯಾವುದೇ ಒಂದು ರೇಷನ್ ಕಾರ್ಡ್ ಆಗಲಿ ಅಥವಾ ಎಮರ್ಜೆನ್ಸಿ ಒಳಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರ್ತೀರಿ, ಸರ್ ನನಗೆ ರೇಷನ್ ಕಾರ್ಡ್ ಇಲ್ಲ ಅಂದರೆ ಈಗಿಂದಾಗೆ ಅವ್ರಿಗೆ ಏನೋ ಒಂದು ಸಹಾಯ ಮಾಡಿ ಒಂದು ಆಪರೇಷನ್ ಆಗುವಂಥ ಕೆಲಸ ಆಗಲಿ ಅಥವಾ ಯಾವುದೇ ಸಮಸ್ಯೆಯಲ್ಲಿ ಸ್ಥಳದಲ್ಲಿ ಪರಿಹರಿಸುವಂಥ ಶಕ್ತಿ ಯಾರಿಗಾದರೂ ದೇವ್ರು ಕೊಟ್ಟಿದ್ದರೆ ನಮ್ಮ ಡಿ ವಿ ಪಾಟೀಲರು ಕೊಟ್ಟಿದ್ದರು. ಅಷ್ಟೇ ಅಲ್ಲದೆ ಇವರನ್ನು ನಮ್ಮ ಜೇವರ್ಗಿ ತಾಲೂಕದ ಅನ್ನದಾತ ಕೂಡ ಅಂತ ಕರೀತಾರೆ. ಯಾವುದೇ ಎಲೆಕ್ಷನ್ ಆಗಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಎಲ್ಲರಿಗೂ ಊಟದ ಉಪಚಾರದ ವ್ಯವಸ್ಥೆಯನ್ನು ಸರಿಯಾಗಿ ತುಂಬ ಅಚ್ಚುಕಟ್ಟಾಗಿ ಮಾಡಿದಿರುವಂಥ ವ್ಯಕ್ತಿ ಯಾರಾದರೂ ಜೇವರ್ಗಿ ತಾಲೂಕಿನಲ್ಲಿದ್ದರೆ ಅದು ಡಿ ವಿ ಪಾಟೀಲರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ದೇವರು ಅವರಿಗೆ ಅಷ್ಟೈಶ್ವರ್ಯನ ಕೊಟ್ಟು ಕಾಣಿಸಲಿ, ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಕೋರುತ್ತಾ, ಸರಿ ನಾನು ತಮ್ಮ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ಮತ್ತೊಮ್ಮೆ ಮಗದನ್ನು ದೇವರಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ ಸರ್.